ಇನ್ನು ಪೆನ್ಡ್ರೈವ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಗೆ ನೋಟಿಸ್ ಕೊಡಲಾಗಿದೆ. ಆರೋಪಿ ಚೇತನ್ಗೆ ನೋಟಿಸ್ ಜಾರಿ ಮಾಡಿದ ಎಸ್ಐಟಿ ಇವತ್ತು ಐಒ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಎಂಕೆ ತಿಮ್ಮಯ್ಯ ಎದುರು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಸಿಐಡಿ ಕಚೇರಿಗೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಸನ ಸೆಂಟ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಕೇಸ್ನ ಎಸ್ಐಟಿಗೆ ವರ್ಗಾವಣೆ ಮಾಡಿದ್ರು ಹಾಸನ ಸೆಂಟ್ ಠಾಣೆಯಿಂದ. ಈ ಕೇಸ್ನಲ್ಲಿ 8 ಜನ ಆರೋಪಿಗಳಲ್ಲಿ ಚೇತನ್ ಕೂಡ ಒಬ್ಬ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚೇತನ್ ಗೌಡ, ಲಿಖಿತ್, ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ. ಈಗ ಪ್ರಕರಣದ ಮತ್ತೊಬ್ಬ ಆರೋಪಿ ಚೇತನ್ಗೆ ಎಸ್ಐಟಿ ನೋಟಿಸ್ ಕೊಟ್ಟು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿರೋದು. ಆ ನಿಟ್ಟಿನಲ್ಲಿ ಇವತ್ತು ತನಿಖೆಯನ್ನ ಮುಂದುವರಿಸ್ತಾರೆ. ತನಿಖಾಧಿಕಾರಿಯ ಮುಂದೆ ಚೇತನ್ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ನೋಟಿಸ್ ಕೊಟ್ಟಿದ್ದಾರೆ. ಒಂದು ವೇಳೆ ಹಾಜರಾಗಲಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ನೋಟಿಸ್ ಕೊಡೋದಕ್ಕೆ ಮುಂದಾಗ್ತಾರೆ. ನೋಟಿಸ್ಗಳನ್ನು ಸರ್ವ್ ಮಾಡಿದ ನಂತರವೂ ಕೂಡ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅಥವಾ ಸ್ಪಂದಿಸ್ತಾ ಇಲ್ಲ, ಸಹಕರಿಸ್ತಾ ಇಲ್ಲ ಅಂತಾದಾಗ ಮುಂದಿನ ಹೆಜ್ಜೆ ಇಡ್ತಾರೆ ಎಸ್ಐಟಿ. ಒಂದು ಕಡೆ ಭವಾನಿ ರೇವಣ್ಣ ಅವರಿಗೆ KR ನಗರದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗಬೇಕು. ಮತ್ತೊಂದು ಕಡೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚೇತನ್ ಎಂಬಾತನಿಗೂ ಕೂಡ ಎಸ್ಐಟಿ ಟೀಮ್ ನೋಟಿಸ್ ಕೊಟ್ಟಿರೋದು. ಈಗಾಗಲೇ 3 ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ದೇವರಾಜೇಗೌಡ, ಚೇತನ್ ಗೌಡ ಮತ್ತು ಲಿಖಿತ್. ಈಗ ಈ ಚೇತನ್ಗೂ ಕೂಡ ವಿಚಾರಣೆಗೆ ಹಾಜರಾಗಿ ಅಂತ ಎಸ್ಐಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನೋಟಿಸ್ ಕೂಡ ಸರ್ವ್ ಮಾಡಿರೋದ್ರಿಂದ ವಿಚಾರಣೆಗೆ ಹಾಜರಾಗ್ತಾರಾ? ಈ ಚೇತನ್ನ ಪಾತ್ರ ಏನು ಈ ಪ್ರಕರಣದಲ್ಲಿ, ಯಾವೆಲ್ಲ ಆಯಾಮಗಳಲ್ಲಿ ಪ್ರಶ್ನೆ ಕೇಳಿ ತನಿಖೆಯನ್ನು ಮುಂದುವರಿಸ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಪ್ರಜ್ವಲ್ ರೇವಣ್ಣ ಒಂದು ಕಡೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ನಾನು ಇಷ್ಟು ದಿನ ಎಲ್ಲಿದ್ದೆ ಅನ್ನೋದನ್ನು ಹೇಳಿಲ್ಲ, ಬಟ್ ಯಾಕೆ ಬಂದಿಲ್ಲ ನಾನು ಅಲ್ಲಿ, ಎಸ್ಐಟಿ ಮುಂದೆ ಯಾಕೆ ಹಾಜರಾಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ರು. ಎಲ್ಲದರ ನಡುವೆ ಇವತ್ತು ಕೂಡ ಅದೇ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳಿದೆ. ಒಂದು ಕಡೆ ಭವಾನಿ ರೇವಣ್ಣ ಅವರ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದು, ಮತ್ತೊಂದು ಕಡೆ ಚೇತನ್ನಿಗೂ ಈಗ ಎಸ್ಐಟಿ ನೋಟಿಸ್ ಕೊಟ್ಟಿರೋದ್ರಿಂದ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಶುಕ್ರವಾರ ಪ್ರಜ್ವಲ್ ರೇವಣ್ಣ ಬಂದ ನಂತರದಲ್ಲಿ ಒಂದು ವೇಳೆ ಹೇಳಿದ ಹಾಗೇನೆ ದಿಕ್ಕು ಬದಲಾಗುತ್ತಾ ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.